ನಮಸ್ತೆ, ವೆಲ್ಕಮ್ ಟು ಶುಭ ಸಮಾಚಾರಗಳು ಚಾನಲ್. ನಾನು ಶುಭ ಆಚಾರ್ಯ. ಇವತ್ತು ಈ ವಿಡಿಯೋನಲ್ಲಿ ನಾನು ಫೀನಿಕ್ಸ್ ಆರಿಜೋನಾ USA ಸೆಡೋನಾಗೆ ಹೋಗುವ ಜರ್ನಿಯನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಹಿಂದೆ ಕಾಣಿಸ್ತಾ ಇರೋ ಮೌಂಟನ್ ಹೆಸರು ಕ್ಯಾಮೆಲ್ ಬ್ಯಾಕ್ ಮೌಂಟನ್ ಅಂತ. ಒಂಟೆ ಕುಳಿತಿರೋ ಶೇಪ್ ಇರೋದರಿಂದ ಇದಕ್ಕೆ ಈ ಹೆಸರು ಬಂದಿದೆ. ಇಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು. ಹಿಂದಿನ ದಿನ ಇಲ್ಲಿ ಸ್ನೋಫಾಲ್ ಆಗಿದ್ದರಿಂದ ರಸ್ತೆಯ ಎರಡೂ ಕಡೆಗಳಲ್ಲಿ ನೀವು ಸ್ನೋ ನೋಡ್ತಾ ಇರಬಹುದು. ಜರ್ನಿ ಮಧ್ಯದಲ್ಲಿ ಒಂದು ಬ್ರೇಕ್ ತಗೋಬೇಕು ಅನ್ನಿಸ್ತು. ಹಾಗಾಗಿ ಅಲ್ಲೇ ಇದ್ದಂಥ ಸಬ್ವೆ ರೆಸ್ಟೋರೆಂಟ್ಗೆ ಹೋದ್ವಿ. ಸ್ಯಾಂಡ್ವಿಚ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಒಳಗೆ ಹೋದ್ವಿ. ಇಲ್ಲಿ ನಮಗೆ ಯಾವ ತರಕಾರಿ ಬೇಕೋ ಅದನ್ನೇ ಕೇಳಿ ಹಾಕಿಸ್ಕೊಂಡು ಸ್ಯಾಂಡ್ವಿಚ್ ಮಾಡ್ಕೋಬಹುದು. 2 ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ವಿ. ಸೊ 2 ಸ್ಯಾಂಡ್ವಿಚ್ಗೆ ಫಸ್ಟು ಟೊಮ್ಯಾಟೊ, ಅದಾದಮೇಲೆ ಸೌತೆಕಾಯಿನ 2 ಸ್ಯಾಂಡ್ವಿಚ್ಗೆ ಹಾಕ್ಸಿದ್ವಿ. ಅದಾದಮೇಲೆ ಒಂದು ಸ್ಯಾಂಡ್ವಿಚ್ಗೆ ಮಾತ್ರ ಸ್ಪಿನಶ್ ಬೇಕು ಅಂತ ಹಾಕಿಸ್ಕೊಂಡ್ವಿ. ಒಂದು ಸ್ಯಾಂಡ್ವಿಚ್ಗೆ ಮಾತ್ರ ಹಾಕಿಸ್ಕೊಂಡ್ವಿ, ಯಾಕೆಂದರೆ ಇನ್ನೊಬ್ಬರಿಗೆ ಅದು ಇಷ್ಟ ಇರಲಿಲ್ಲ. ಸೊ ನೆಕ್ಸ್ಟು ಏನು ಮಾಡಿದ್ವಿ, ಕ್ಯಾಪ್ಸಿಕಮ್ನ 2 ಸ್ಯಾಂಡ್ವಿಚ್ಗಳಿಗೆ ಕೂಡ ಹಾಕಿಸ್ಕೊಂಡ್ವಿ. ಅದಾದ ನಂತರ ಆನಿಯನ್ ಕೂಡ 2 ಸ್ಯಾಂಡ್ವಿಚ್ಗಳಿಗೆ ಬೇಕಾಗಿತ್ತು. ಸೊ ಹಾಗಾಗಿ 2 ಸ್ಯಾಂಡ್ವಿಚ್ಗೆ ಆನಿಯನ್ ಕೂಡ ಹಾಕಿಸ್ಕೊಂಡ್ವಿ. ನೆಕ್ಸ್ಟು ಚೀಸ್. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚೀಸ್ ಇರುತ್ತೆ, ಬಟ್ ನಾವು ಅಮೇರಿಕನ್ ಚೀಸ್ನ ಸೆಲೆಕ್ಟ್ ಮಾಡಿ ಅದನ್ನು ಹಾಕಿಸ್ಕೊಂಡ್ವಿ. ನೆಕ್ಸ್ಟು ಮಯೋನೇಸ್, ಅದನ್ನು ಕೂಡ ಹಾಕಿಸ್ಕೊಂಡ್ವಿ. 2 ಸ್ಯಾಂಡ್ವಿಚ್ಗೆ ಬೇಕಾಗಿತ್ತು. ನೆಕ್ಸ್ಟು ಪೆಪ್ಪರು ಆ್ಯಂಡ್ ಸಾಲ್ಟ್ 2 ಹಾಕಿಸಿ ಕೊನೆಯಲ್ಲಿ ಒಂದು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ನಾವೇನು ಮಾಡಿದ್ವಿ, ಒಂದು ಆಲಿವ್ ಆಯಿಲ್ನ ಕೂಡ ಅದಕ್ಕೆ ಆ್ಯಡ್ ಮಾಡಿಸ್ಕೊಂಡ್ವಿ. ಸೊ ಇದರಿಂದ ಎಕ್ಸ್ಟ್ರಾ ಟೇಸ್ಟ್ ಸಿಗತ್ತೆ ಅಂತ ನಾವು ಅದಕ್ಕೆ ಹಾಕಿಸ್ಕೊಂಡ್ವಿ. ಇದಾದಮೇಲೆ ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡಿಸ್ಕೊಂಡು ನಾವು ಆನ್ ದ ವೇ ಇದನ್ನು ತಿನ್ನೋಣ ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ, ಇದನ್ನು ಪ್ಯಾಕ್ ಮಾಡಿದ್ದನ್ನು ತಗೊಂಡು ಮತ್ತೆ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ಸೆಡೋನಾ ಹತ್ತಿರ ಬರ್ತಾ ಇದ್ವಿ. ಆಗ ಪಕ್ಕದಲ್ಲೇ ನಿಮಗೆ ಕಾಣಿಸ್ಬೋದು ಒಂದು ದೊಡ್ಡ ಮೌಂಟನ್ ಇದೆ, ಅಲ್ಲಿ ಕೂಡ ಸ್ನೋ ತುಂಬಾ ಆಗಿತ್ತು. ಸೊ ನೆಕ್ಸ್ಟು ಸೆಡೋನಾ ರೀಚ್ ಆದ್ವಿ. ಒಳಗೆ ಹೋಗ್ತಾ ಇದ್ದಂಗೆ ನಿಮಗೆ ಕಾಣಿಸ್ಬೋದು ಹಿಂದ್ಗಡೆ ದೊಡ್ಡ ದೊಡ್ಡ ಬೆಟ್ಟಗಳ ಥರ ಮತ್ತು ಬಿಲ್ಡಿಂಗ್ಗಳು ಎಲ್ಲ ಸುಂದರವಾಗಿರುವಂಥ ಒಂದು ಸಿಟಿ ಇದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.